RX ತರ ಮತ್ತೆ ಇಂಡಿಯಾದಲ್ಲಿ ಕ್ರೇಜ್ ತರಕ್ಕೆ ಯಮಹದವರು XSR 155 ಅಂತೇಳಿ ಲಾಂಚ್ ಮಾಡಿದ್ದಾರೆ. ಇದ್ರಲ್ಲಿ ಬರೋದು R15 ಇಂಜಿನ್ ಆದ್ರೂ ಸೈಕ್ ಪವರ್ ಕೊಟ್ಟಿದ್ದಾರೆ R15 ಗಿಂತ ಜಾಸ್ತಿಯಾಗಿ. RX ಯಾವ ತರ ಇಂಡಿಯಾದಲ್ಲಿ ಕ್ರೇಜ್ ಹಚ್ಚಿತ್ತು ಅದೇ ತರ ಸ್ವಲ್ಪ RX ಫೀಲ್ ಇರ್ಲಿ ಅನ್ನೋ ತರ ಕ್ಲಾಸಿಕ್ ಲುಕ್ ಅಲ್ಲೇ ಬಿಟ್ಟಿದ್ದಾರೆ, ಹಾಗೆ ಪವರ್ ಕೂಡ ಕೊಟ್ಟಿದ್ದಾರೆ. ಇದು ಇಂಡಿಯಾದಲ್ಲಿ ಅದೆಷ್ಟು ಕ್ಲಿಕ್ ಆಗುತ್ತೋ ಏನೋ ಗೊತ್ತಿಲ್ಲ. ಇದ್ರಲ್ಲಿ ನಿಮಗೆ ಅದೇ ಸೇಮ್ 155cc R15 ಮತ್ತೆ MT ಬರುವಂತ ಸೇಮ್ ಇಂಜಿನ್ ಕೊಟ್ಟಿದ್ದಾರೆ. ಪವರ್ ಫಿಗರ್ಸ್ ನೋಡೋದಾದ್ರೆ 19.3 ಹಾರ್ಸ್ ಪವರ್, 14.7 ಟಾರ್ಕ್ ಕೊಟ್ಟಿದ್ದಾರೆ. ಸೊ R15 ಮತ್ತೆ MT ಗೆ ಹೋಲಿಸ್ಕೊಂಡ್ರೆ 0.9 ಹಾರ್ಸ್ ಪವರ್ ಜಾಸ್ತಿ ಇದೆ, ಹಾಗೆ 0.6 ಟಾರ್ಕ್ ಜಾಸ್ತಿ ಇದೆ. ಇವಾಗ ಪೂರ್ತಿ ಡೀಟೇಲ್ಸ್ ಅಂತೂ ಹೇಳಕ್ಕಾಗಲ್ಲ, ಯಾಕಂದ್ರೆ ವಿಡಿಯೋ ಶಾರ್ಟ್ ಆಗಿ ಮಾಡಿದ್ರೆ ಸ್ವೀಟ್ ಆಗಿರುತ್ತೆ. ಸೊ ಪೂರ್ತಿ ಡೀಟೇಲ್ಸ್ ಯೂಟ್ಯೂಬ್ ಅಲ್ಲಿ ನಾನು ಹಾಕ್ತೀನಿ. ಇದ್ರ ಬಗ್ಗೆ ಮೇನ್ ಆಗಿ ಹೇಳೋದಾದ್ರೆ ಎಲ್ಲ LED ಸೆಟ್ಟಿಂಗ್ ಕೊಟ್ಟಿದ್ದಾರೆ, ಡ್ಯುಯಲ್ ಚಾನಲ್ ABS, ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಅಪ್ಸೈಡ್ ಡೌನ್ ಫ್ರಂಟ್ ಫೋರ್ಸ್ ಕೊಟ್ಟಿದ್ದಾರೆ. ಹಾಗೆ 4 ಕಲರ್ ಇದೆ ಇದರಲ್ಲಿ, ರೆಡ್ ವೈಟ್ ಕಾಂಬಿನೇಷನ್ ಒಂದು, ಗ್ರೇ ಕಲರ್ ಒಂದು, ಬ್ಲಾಕ್ ಕಲರ್ ಒಂದು, ಗ್ರೀನ್ ಕಲರ್ ಒಂದು. ಹಾಗೆ ಇದರಲ್ಲೂ ಬಂದ್ಬಿಟ್ಟು 6 ಗೆರೆ ಇರುತ್ತೆ. ಡಿಜಿಟಲ್ ಮೀಟರ್ ಸಣ್ಣದ್ ಕೊಟ್ಟಿದ್ದಾರೆ, ಆದ್ರೂ ಬ್ಲೂಟೂತ್ ಕನೆಕ್ಟಿವಿಟಿ ಡೀಟೇಲ್ಸ್ ಪೂರ್ತಿ ಸಿಗುತ್ತೆ ನಿಮಗೆ. ಹಾಗೆ ಟೈರ್ ಸೈಜ್ ಬಂದ್ಬಿಟ್ಟು R15 ಅಲ್ಲಿ ಏನ್ ಬರ್ತಿತ್ತು ಸೇಮ್ ಕೊಟ್ಟಿದ್ದಾರೆ. ಮತ್ತೆ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಸಿಗುತ್ತೆ ನಿಮಗೆ ಇದರಲ್ಲಿ. ಅವ್ರು ಹೇಳೋ ಪ್ರಕಾರ 40 ರಿಂದ 45 ಮೈಲೇಜ್ ಬರುತ್ತೆ ಅಂತ ಹೇಳಿ. ಈ ತರ ಪವರ್ ಕೊಟ್ಕೊಂಡು, ಟಾಪ್ ಸ್ಪೀಡ್ ಕೊಟ್ಕೊಂಡು, ಈ ತರ ಮೈಲೇಜ್ ಕೊಟ್ಬಿಟ್ರೆ ಇನ್ನೇನ್ ಬೇಕು ಗುರುವೆ, ಎಲ್ಲ ಸಿಕ್ಕಂಗ ಆಗುತ್ತೆ. ಆಲ್ಮೋಸ್ಟ್ ಕ್ಲಿಕ್ ಆಗುತ್ತೆ ಅನ್ಸುತ್ತೆ ನನಗೆ. ಹಾಗೆ ಇದ್ರದ್ದು ಆನ್ ರೋಡ್ ಬಂದ್ಬಿಟ್ಟು ನಿಮ್ಗೆ ಪೂರ್ತಿ ಅಂದ್ರೆ ನೀವು ಶೋರೂಮ್ ಇಂದ ಹೊರಗೆ ಹೊಂಡ್ಸೋದ್ ಅನ್ಕ ಅಂದ್ರೆ 2 ಲಕ್ಷ ಆಗುತ್ತೆ. ಗಾಡಿ ಲಾಂಚ್ ಆಗಿ ಇನ್ನೂ 15 ದಿವಸ ಆಗಿಲ್ಲ, ಆಲ್ರೆಡಿ ಶೋರೂಮ್ ಅಲ್ಲಿ ಸಹ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ ರಿವ್ಯೂ ಮಾಡ್ತೀನಿ, ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ, ಮತ್ತೆ ಗಾಡಿ ಹೇಗಿದೆ ಅಂತ ಹೇಳಿ A to Z ಡೀಟೇಲ್ಸ್ ನಿಮ್ಮ ಎದುರುಗಡೆ ತರ್ತೀನಿ. ಸೊ ಅದಕ್ಕೆ ಏನ್ ಮಾಡಬೇಕು, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋಬೇಕು, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬೇಕು. ಇದೇ ತರ ಹೊಸ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.